ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಇನ್ನೊಂದು ವಿಶೇಷವಾದಂತಹ ಮುಖ್ಯಪ್ರಾಣ ದೇವರ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ದೇವಸ್ಥಾನವು ಯಾವ ಸ್ಥಳದಲ್ಲಿದೆ, ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಬನ್ನಿ, ಸ್ವಾಮಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡೋಣ. ಈ ಮುಖ್ಯಪ್ರಾಣ ದೇವರ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂತಹ ತುಮಕೂರು ನಗರದಲ್ಲಿ ಇರುವ ಹನುಮಂತಪುರ ಎಂಬ ಗ್ರಾಮದಲ್ಲಿ ಈ ಮುಖ್ಯಪ್ರಾಣ ದೇವರ ದೇವಸ್ಥಾನ ಇದೆ. ಈ ಹನುಮಂತಪುರ ಅನ್ನೋದು ತುಮಕೂರು ನಗರದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಆಟೋ ಮುಖಾಂತರ ಅಥವಾ ನಿಮ್ಮ ಖಾಸಗಿ ವಾಹನಗಳ ಮುಖಾಂತರ ಈ ದೇವಸ್ಥಾನಕ್ಕೆ ಬರಬಹುದಾಗಿರುತ್ತದೆ. ಈ ಮುಖ್ಯಪ್ರಾಣ ದೇವರ ದೇವಸ್ಥಾನಕ್ಕೆ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದೇ ಹೆಸರು ಪ್ರಸಿದ್ಧವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಈ ಒಂದು ದೇವಸ್ಥಾನ ಇರಲಿಲ್ಲ. ಬರೀ ಒಂದು ಅರಳಿ ಮರ, ಅಶ್ವತ್ಥಕಟ್ಟೆ ಅಂತ ಏನು ಕರಿತೀವಿ, ಅದು ಮಾತ್ರ ಇತ್ತು. ಆ ದೇವಸ್ಥಾನ ಒಂದು ಅರಳಿ ಮರದ ಕೆಳಭಾಗದಲ್ಲಿ ಬರೀ ಒಂದು ಕಲ್ಲಿನ ಮೇಲೆ ಒಂದು ಮುಖ್ಯಪ್ರಾಣ ದೇವರ ವಿಗ್ರಹ, ದೇವಸ್ಥಾನ ಏನೂ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇದನ್ನು ಬಯಲು ಆಂಜನೇಯ ಅಂತ ಕರೆದ್ರು. ಮುಂದಿನ ಕಾಲಾನಂತರದಲ್ಲಿ ಇದಕ್ಕೊಂದು ಪುಟ್ಟ ಗುಡಿಯಾಗಿ ನಿರ್ಮಾಣ ಆಯಿತು. ಈಗ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನವಾಗಿ ನಿರ್ಮಾಣವಾಗಿದೆ. ಈ ಮುಖ್ಯಪ್ರಾಣ ದೇವರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರುವಂಥ ಮುಖ್ಯಪ್ರಾಣ ದೇವರ ವಿಗ್ರಹಗಳಲ್ಲಿ ಗಮನಿಸಿದ್ರೆ, ಮುಖ್ಯಪ್ರಾಣ ದೇವರ ಮುಖ ಒಂದು ಸೈಡ್ಗೆ ಇರುತ್ತೆ, ಅಂದರೆ ಒಂದು ಕಡೆಗೆ ಇರುತ್ತೆ. ಆದರೆ ಈ ಮುಖ್ಯಪ್ರಾಣ ದೇವರ ವಿಗ್ರಹವನ್ನು ಗಮನಿಸಿದ್ರೆ ಮುಖ್ಯಪ್ರಾಣ ದೇವರ ಮುಖ ನೇರವಾಗಿದೆ. ಇದೊಂದು ಬಹಳ ವಿಶೇಷ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಪ್ರಾಣ ದೇವರ ಹೆಗಲ ಮೇಲೆ ಶ್ರೀರಾಮಚಂದ್ರ ದೇವರು ಯುದ್ಧ ಮಾಡ್ತಿರೋದನ್ನು ನೀವು ಕಾಣ್ಬೋದು. ಇದು ಪ್ರಾಯಶಃ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂಥ ವಿಶೇಷವಾದಂತಹ ಮುಖ್ಯಪ್ರಾಣ ದೇವರಿದು. ಈ ದೇವಸ್ಥಾನದ ಇತಿಹಾಸ ಹಾಗೂ ಮುಖ್ಯಪ್ರಾಣ ದೇವರ ವಿಶೇಷತೆ, ಇತಿಹಾಸ ಅನ್ನೋದನ್ನು ಏನಿದೆ ಅನ್ನೋದನ್ನು ನಮಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳ್ಕೊಂಬರೋಣ ಏನು ಹೇಳ್ತಾರೆ ಅನ್ನೋದನ್ನು. 800 ವರ್ಷದ ಹಿಂದೆಗಡೆ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿ ಇದು. ಎದುರುಮುಖ ಆಂಜನೇಯ ಪಶ್ಚಿಮಾಗಿ ಮುಖವಾಗಿರೋದು. ಬೇರೆ ಎಲ್ಲ ಕಡೆ ನಿಮಗೆ ದಕ್ಷಿಣ ಭಾಗ ಮುಖವಾಗಿರುತ್ತೆ, ಆದರೆ ಇದು ಎದುರುಮುಖವಾಗಿ ಪಶ್ಚಿಮಾಗಿ ಮುಖವಾಗಿರೋದು. ಇದು ಮೊದಲನೇದು. ಇನ್ನೊಂದು ಏನು ಅಂತಂದರೆ, ಇದು ಕೆತ್ತನೆ ಮಾಡಬೇಕಾದ್ರೆ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ ತಗೊಂಡು ಕೆತ್ತನೆ ಮಾಡಿರೋದು. ರಾಮ ಮತ್ತು ರಾವಣನ ಯುದ್ಧದಲ್ಲಿ ರಾವಣ ರಥದಲ್ಲಿ ಬಂದು ಬಿಲ್ಲು ಬಾಣ ಬಿಡ್ತಿರ್ತಾರೆ. ರಾಮದೇವರು ಕಾಡಿನಿಂದ ಹೋಗೋದಕ್ಕೆ ಅವ್ರ ನೆಲದ ಮೇಲೆ ನಿಂತ್ಕೊಂಡು ಬಿಲ್ಲು ಬಾಣ ಬಿಡ್ತಾ ಇರ್ತಾರೆ. ಆಂಜನೇಯ ಇದು ನೋಡೋಕ್ಕಾಗ್ದಿಲ್ಲ, ನಾನು ಹೆಗಲ ಮೇಲೆ ನಿಂತ್ಕೊಂಡು ಯುದ್ಧ ಮಾಡೋದ್ಬಿಟ್ಟು ಆಂಜನೇಯ ಹೆಗಲ ಮೇಲೆ ರಾಮ ನಿಂತ್ಕೊಂಡು ಅದು ಬಿಲ್ಲು ಬಾಣ ಬಿಡ್ತಾ ಇದ್ದಾರೆ. ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ರಾವಣ ಸೋಲುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಅವನು ತನ್ನ ಮಾಯಾವಿದ್ಯೆಯಿಂದ ಭೂಮಿಯಿಂದ ರಾಕ್ಷಸನ ಉದ್ಭವ ಮಾಡಿ ಹೋಗಿ ಆಂಜನೇಯನ ಕಾಲು ಎಳೆದು ಅಂತ ಹೇಳ್ತಾರೆ. ಹಾಗೆ ರಾಕ್ಷಸರು ಬಂದು ಆಂಜನೇಯನ ಕಾಲು ಎಳೆಯಕ್ಕೆ ಅಂತ ಕಾಲು ಮುಟ್ಟಿದ್ದಂಗೆ ಅವ್ರ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಿ ರಾಕ್ಷಸ ಪ್ರವೃತ್ತಿ ಬಿಟ್ಬಿಟ್ಟು ಅವರು ಆಂಜನೇಯನ ಭಕ್ತನಾಗಿ ಅವ್ರ ಕಾಲತ್ತನ್ನು ಉಳ್ಕೊತಾರೆ. ಪ್ರಪಂಚದಲ್ಲಿ ಎಲ್ಲರೂ ರಾಕ್ಷಸರಿಗೆ ಪೂಜೆ ಪುರಸ್ಕಾರ ಅನ್ನೋದಿಲ್ಲ. ಇಲ್ಲಿ ಆಂಜನೇಯ ರಾಮನ ಭಕ್ತನಾಗಿ ಕಾಲತ್ತು ಉಳ್ಕೊಂಡಿರೋದ್ರಿಂದ ರಾಮ ಆಂಜನೇಯ ಅವರಿಗೆ ಒಟ್ಟಿಗೆ ಅಭಿಷೇಕ ಪೂಜೆ ಎಲ್ಲವೂ ನಡೆಯುತ್ತೆ. ಮತ್ತು ಇದರಲ್ಲಿ 3 ಅವತಾರಗಳಿದೆ. ಭೀಮ ಮತ್ತು ಹನುಮ ಅಂತ ಹೇಳ್ಬಿಟ್ಟು ಕೇಳಿರ್ತೀರ. ಈಗ ನೀವೇನು ನೋಡ್ತಾ ಇದ್ದೀರಾ,
ಬ್ರಹ್ಮಾವತಾರ ಇದೆ. ನಿಮ್ಮ ಮನುಷ್ಯನಿಂದ ಬಾಲ ಮತ್ತು ಮುಖ ತೆಗೆದು ಮನುಷ್ಯನ ಮುಖ ಇಟ್ಟು ಅಂತಂದರೆ ಮಧ್ವಾಚಾರ್ಯರ ಸಂಕೇತ ಬರುತ್ತೆ, ಅವತಾರ ಬರುತ್ತೆ. ಮಧ್ವಾಚಾರ್ಯರ ಸಂಕೇತ ಅಂದರೆ ಅಭಯ ಹಸ್ತ. ಅಭಯ ಹಸ್ತ ಇದೆ, ಶಂಖ ಚಕ್ರ ಎರಡು ಬರಲಿರುತ್ತೆ, ಅದಿದೆ. ಎದೆಯಲ್ಲಿ ಪದ್ಮವಿದೆ, ಇದು ಮಧ್ವಾವತಾರ. ಇದೆಲ್ಲ ತೆಗೆದು ಕೈಯಲ್ಲಿ ಗದೆ ಕೊಟ್ಟರೆ ಭೀಮಾವತಾರ. ಇದು 3 ಅವತಾರಗಳಿಂದ ಕೂಡಿರುವಂಥದ್ದು. ಇದು ನಿಮಗೆ ನಮ್ಮ ಸೌತ್ ಇಂಡಿಯಾನಲ್ಲಿ ಈ ಥರ ಮೂರ್ತಿ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ 732ರಲ್ಲಿ ಇದು ಎಲ್ಲೂ ಸಿಗೋದಿಲ್ಲ. ಬಹಳ ಶ್ರೇಷ್ಠವಾದ ತುಂಬ ಇದು ಇದೆ. ಮತ್ತು ಇದು ಮೊದಲು ಪೂರ್ತಿ ಹೊಲ ಮತ್ತು ಬಯಲು ಪ್ರದೇಶ ಆಗಿದ್ದಕ್ಕೆ ಇದಕ್ಕೆ ಬಯಲು ಆಂಜನೇಯ ಅಂತ ಹೆಸರು. ಮೊದಲು ಪೂರ್ತಿ ಬಯಲಾಗಿತ್ತು, ಬರೀ ದೇವ್ರ ಮೂರ್ತಿ ಮಾತ್ರ. ಆಮೇಲೆ ಒಂದೇ ಕಟ್ಕೊಂಡು ಮುಂದೆ ಇಲ್ಲಿ ಶ್ರೀರಾಮನವಮಿ ಹೊತ್ತಿಗೆ ದಿವಸ ಉತ್ಸವ ನಡೆಯುತ್ತೆ, ಜಾತ್ರೆ ಆಗುತ್ತೆ. ಆವತ್ತಿನ ದಿನ ಸುಮಾರು ಒಂದು 8,000 ಜನ ಸೇರ್ತಾರೆ. ಮಧ್ಯಾಹ್ನ 2-2 ಗಂಟೆಗೆ ತೇರು ಎಳೀತೀವಿ. ಅದಾದಮೇಲೆ 8 ದಿವಸ ನಾರಾಯಣ ಉತ್ಸವ ಇರುತ್ತೆ ಒಬ್ಬೊಬ್ಬರು. ಈ 9 ದಿವಸ ಆದಮೇಲೆ ನೆಕ್ಸ್ಟ್ ಬರೋದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ 4 ವಾರನೂ ಗಣ್ಯ ಅಲಂಕಾರ ಮಾಡ್ತಾರೆ, 4 ಶ್ರಾವಣ. ಆವಾಗ ಹಾಗೆ ದಿನ 2,000-3,000 ಜನ ಬರ್ತಾರೆ ಶ್ರಾವಣ. ಅದಾದಮೇಲೆ ನಿಮಗೆ ನವಂಬರಲ್ಲಿ ಕಾರ್ತಿಕ್ ಮಾಸ ಬರುತ್ತೆ. ಆವಾಗ ದೀಪೋತ್ಸವ ಮಾಡ್ತೀವಿ. ಆವಾಗ ಒಂದು 15-20 ಸಾವಿರ ದೀಪ ಹಚ್ತೀವಿ. ಆವಾಗ ಅದು ತುಂಬ ಜನ ಸೇರ್ತಾರೆ. ಅದಾದಮೇಲೆ ಡಿಸೆಂಬರಲ್ಲಿ ಹನುಮ ಜಯಂತಿ ಹನುಮ ವ್ರತ ಜಯಂತಿ ಹನುಮ ಜಯಂತಿ ಮಾಡ್ತಾರೆ. ಹನುಮ ಜಯಂತಿ ಮಾಡ್ತೀವಿ. ಆವತ್ತು ಬೆಳಗ್ಗೆ ಹವಾಮಾನ ಹೋಮ ಅಥವಾ ರಾಮಕಾರಕ ಹೋಮ ಹೇಳೋದು ನಡೆಯುತ್ತೆ. ಆವತ್ತು ಬೆಳಗ್ಗೆ ಪೂಜೆ ಆದಮೇಲೆ ಸಾಯಂಕಾಲ 6 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಬಂದೇ ಇರುತ್ತೆ. ಸಾಯಂಕಾಲ ಸುಮಾರು 20,000 ಜನ ದಾಸೋಹಾಗಿದೆ. ಇಲ್ಲಿ ಅನ್ನದಾನ ಮಾಡ್ತೀವಿ, 20 ಜನ ದೀಪ. ಮತ್ತು ಡಿಸೆಂಬರ್ 16ರಿಂದ ಜನವರಿ 15ರವರೆಗೂ ಧನುರ್ಮಾಸದ ಪೂಜೆ ನಡೆಯುತ್ತೆ. ದಿನ ಬೆಳಗ್ಗೆ 4-5 ಗಂಟೆಗೆ ಅಭಿಷೇಕ ಪೂಜೆ ಎಲ್ಲ ನಡೆಯುತ್ತೆ. ತೀರ್ಥ ಪ್ರಸಾದ ಕೊಡ್ತೀವಿ. ಇದಿಷ್ಟು ನಡೆಯುವಂಥ ಸೇವೆ. ಮತ್ತು ಇಲ್ಲಿ ಇನ್ನೊಂದು ಪ್ರತೀತಿ ಏನು ಅಂತಂದರೆ ದೇವಸ್ಥಾನದ ಮಹಿಮೆ ಏನು ಅಂದರೆ, ನೀವು ಬೇರೆ ದೇವರ ದೇವಸ್ಥಾನಗಳಲ್ಲಿ ಹೆಣ್ಣು ದೇವರಲ್ಲಾಗಲಿ ಬೇರೆ ದೇವಸ್ಥಾನಗಳಲ್ಲಿ ನಿಮ್ಮ ಕೆಲಸ ಏನಾದರೂ ಆಗಬೇಕಾದ್ರೆ ನೀವು ದೇವರಿಂದ ಹೂವಿನ ಪ್ರಸಾದ ಕೇಳ್ತೇವೆ. ಬಲಗಡೆಯಿಂದ ಕೊಡಲಿ, ಬಲಗಡೆಯಿಂದ ಕೊಡಲಿ, ಎಡಗಡೆಯಿಂದ ಕೊಡಲಿ ಮತ್ತು ಹೂವಿನ ಪ್ರಸಾದ ಕೇಳುವಂಥ ಪದ್ಧತಿ ಬೇರೆ ದೇವಸ್ಥಾನಗಳಲ್ಲಿ. ಇಲ್ಲಿ ಬಾಳೆಹಣ್ಣು ಕಟ್ಟಿಸುವಂಥ ಪದ್ಧತಿ ಇಲ್ಲಿ 450 ವರ್ಷದಿಂದ ಆ ಪದ್ಧತಿ ನಡ್ಕೊಂಡ್ಬಂದಿದೆ. ನಿಮ್ಗೆ ಏನಾದ್ರು ಕೋರಿಕೆ ಇತ್ತು ಅಂತಂದರೆ ಪೂಜೆ ಸಾಮಾನು ಹಣ್ಣು ಕಾಯಿ ಕಡ್ಡಿ ಕರ್ಕೊಂಡು ಹೂವು ತಂದು ಪೂಜೆ ಮಾಡಿಸಿ ಬಾಳೆಹಣ್ಣು ತರೋದು, ಬಚ್ಚಬಾಳೆಹಣ್ಣು. ಆ ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಬಾಳೆಹಣ್ಣನ್ನು ನಾವು ಬಾಯಿ ಕಚ್ಚಿಸ್ತೀವಿ. ಈಗ ಕೋರಿಕೆ ಏನಿದೆ ದೇವರನ್ನು ಬೇಡ್ಕೊಂಡು ನೀವು ಪ್ರದಕ್ಷಿಣೆ ಬರಬೇಕು. 3 ಪ್ರದಕ್ಷಿಣೆ ಬರೋದ್ರೊಳಗಡೆ ಬಾಳೆಹಣ್ಣು ಇತ್ತು ಅಂತಂದರೆ ನಿಮ್ಮ ಕೆಲಸ ಆಗುತ್ತೆ ದೇವಸ್ಥಾನ. ತುಂಬ ಸಂತೋಷ ಆಯಿತು. ವೀಕ್ಷಕರೇ, ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಎಂಥ ಒಂದು ಶಕ್ತಿಶಾಲಿಯುತವಾದಂತಹ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡಿದ್ವಿ ಅಂತ. ಇದೇ ರೀತಿ ಮುಂದಿನ ದಿನಗಳಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಎಲ್ಲ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡಿಸ್ತೀನಿ ಅಂತ ಈ ಮುಖಾಂತರ ತಿಳಿಸ್ತೀನಿ. ಧನ್ಯವಾದಗಳು. ಹರೇ ಶ್ರೀನಿವಾಸ.